ಎಲ್ರಿಗೂ ನಮಸ್ಕಾರ. ನಾನು ಆಶಾ ದಿಲೀಪ್ ಸುಳ್ಯಮೆ, ಶ್ರೀ ವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಗಣಿತ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ನಮ್ಮ ಶಾಲೆಯ 10ನೇ ತರಗತಿಯ ಮಕ್ಕಳನ್ನು 3 ವಿಭಾಗದಲ್ಲಿ ಸಾಯಿನಿಕೇತನ ಸೇವಾಶ್ರಮಕ್ಕೆ ಕರೆದುಕೊಂಡು ಬಂದಿದ್ದೇವೆ. ಸಾಯಿನಿಕೇತನ ಸೇವಾಶ್ರಮ ನಮ್ಮ ಶಾಲೆಯ ಪಕ್ಕದಲ್ಲೇ ಇದೆ. ಆದರೆ ಇವತ್ತು ಇಲ್ಲಿಗೆ ಬಂದ ನಂತರ ಆಶ್ರಮವಾಸಿಗಳನ್ನು ನೋಡಿದ ಮೇಲೆ, ಇಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿದ ಮೇಲೆ ಇಲ್ಲಿ ಯಾವ ರೀತಿಯ ಚಟುವಟಿಕೆಗಳು ನಡೀತಾ ಉಂಟು ಅನ್ನುವಂಥದ್ದನ್ನು ನೋಡಿ ನಿಜವಾಗಿ ಕೂಡ ಕಣ್ತುಂಬಿ ಬಂತು. ಈ ಆಶ್ರಮವನ್ನು ನಡೆಸ್ತಾ ಇರುವಂತಹ ವೈದ್ಯ ದಂಪತಿಗಳಾದ ಡಾಕ್ಟರ್ ಉದಯ್ ಕುಮಾರ್ ನೂಜಿ ಮತ್ತು ಡಾಕ್ಟರ್ ಶಾರದಾ ಇವರ ಸೇವೆಯನ್ನ ನಾವು ನೋಡಿ ತಿಳ್ಕೊಳ್ಳುವಂಥದ್ದು. ಅಂತ ಅದನ್ನ ನನಗೆ ಹೇಳಲಿಕ್ಕೆ ಬಹುಶಃ ಶಬ್ದಗಳಿಲ್ಲ. ಮಾನಸಿಕ ಅಸ್ವಸ್ಥತೆ ಅನ್ನುವಂಥದ್ದು ಅದು ಆ ವ್ಯಕ್ತಿಗೆ ಮತ್ತು ಅವರ ಮನೆಯವರಿಗೆ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಆ ರೀತಿಯ ಎಂತೆಂಥ ವ್ಯಕ್ತಿಗಳನ್ನ ಅವರು ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಒಂದು ರೀತಿ ಅದನ್ನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೀದಿ ಬದಿಯಲ್ಲಿ ಇದ್ದವರು, ಅವರ ದೇಹದ ಪರಿವೇ ಇಲ್ಲದವರನ್ನ ಸ್ವತಃ ಡಾಕ್ಟ್ರೇ ಅದು ಕೂದಲು ಕತ್ತರಿಸುವುದಾಗಿರ್ಬಹುದು, ಅವರ ಆರೈಕೆ ಮಾಡುವುದಾಗಿರ್ಬಹುದು, ಮೊದಲು ಹೇಗೆ ಇದ್ರು ನಂತರ ಅವರು ಹೇಗೆ ಬದಲಾದ್ರು ಅನ್ನೋದನ್ನ ನಾವು ನೋಡ್ಬೇಕು. ಅಂದ್ರೆ ಯಾವ ಯಾವ ಕಾಯಿಲೆಯವರು ಪ್ರೀತಿ, ಕಾಳಜಿ, ಆರೈಕೆಯಿಂದಾಗಿ ಹೇಗೆ ಬದಲಾಗಿ ಹೋದ್ರು, ಮತ್ತೆ ಅದೆಷ್ಟು ಮಾನಸಿಕ ಅಸ್ವಸ್ಥರನ್ನ ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವುದು ಮಾತ್ರ ಅಲ್ಲ, ಅವರ ಕುಟುಂಬದವರ ಜೊತೆ ಸೇರಿಸಿದಂತ ಉದಾಹರಣೆಗಳು ಕೂಡ ನಮ್ಮ ಸಾಯಿನಿಕೇತನ ಸೇವಾಶ್ರಮದಲ್ಲಿದೆ. ಇಲ್ಲಿ 100ಕ್ಕೂ ಮಿಕ್ಕಿದ ಆಶ್ರಮವಾಸಿಗಳಿದ್ದಾರೆ. ಅದರಲ್ಲಿ ದೈಹಿಕವಾಗಿ ಅಶಕ್ತರಿದ್ದಾರೆ, ನಿರ್ಗತಿಕರಿದ್ದಾರೆ, ಹೆಚ್ಚಿನವರು ಮಾನಸಿಕ ಅಸ್ವಸ್ಥತೆ ಇರುವವರನ್ನ ನಾವು ಇಲ್ಲಿ ಕಾಣಬಹುದು. ಅಷ್ಟೊಂದು ಅಸ್ವಸ್ಥತೆ ಇದ್ರೂ ಕೂಡ ಈ ಆಶ್ರಮದಲ್ಲಿ ಅವರಿಗೆ ಎಲ್ಲ ರೀತಿಯ, ನಾನು ನೋಡಿದ ಪ್ರಕಾರ, ಒಂದು ಆಹಾರ ಆಗಿರ್ಬೋದು, ರುಚಿಯಾದ ಆಹಾರದ ಒಂದು ವ್ಯವಸ್ಥೆ ಹೇಗೆ ಅವರು ಮಾಡಿಕೊಡ್ತಾ ಇದ್ದಾರೆ, ಆಮೇಲೆ ಅವರು ಇರುವಂತಹ ಒಂದು ಸೌಲಭ್ಯಗಳೇನಿರಬಹುದು ಎಲ್ಲವೂ ಬಹಳ ಅಚ್ಚುಕಟ್ಟಾಗಿದೆ. ಮಾತ್ರ ಅಲ್ಲ, ಅವರಿಗೆ ಧ್ಯಾನ, ಯೋಗ ಮಾಡಿಸುವಂಥದ್ದು, ನೃತ್ಯ ಮಾಡಿಸುವಂಥದ್ದು, ಅವರಲ್ಲಿ ಹಾಡು ಹೇಳಿಸುವಂಥದ್ದು. ಅಂದ್ರೆ ಒಂದು ವ್ಯಕ್ತಿ ಆರೋಗ್ಯವಂತನಾಗಿ ಬೆಳಿಲಿಕ್ಕೆ ಏನೆಲ್ಲ ಬೇಕು ಆ ಎಲ್ಲವನ್ನು ಕೂಡ ಈ ಆಶ್ರಮದಲ್ಲಿ ಕೊಟ್ಟಿದ್ದಾರೆ. ಇಂಥ ಕೆಲಸಗಳನ್ನ ಸಾಮಾನ್ಯರಿಗೆ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಒಳ್ಳೆಯ ಮನಸ್ಸಿರಬೇಕು, ಮತ್ತೆ ಅಂತ ಸೇವೆ ಮಾಡುವಂತ ಗುಣ ಬರುವಂತದ್ದು ಸಾವಿರಕ್ಕೊಬ್ಬರಿಗೂ ಏನು. ಬಹುಶಃ ಸಮಾಜದಲ್ಲಿ ಹಲವಾರು ಅಶಕ್ತರ ಬಾಳಿಗೆ ಬೆಳಕಾದ ಈ ವೈದ್ಯ ದಂಪತಿಗಳ ಬಗ್ಗೆ ನನಗೆ ಎಷ್ಟು ಹೇಳಿದ್ರು ಅದು ಕಡಿಮೆ ಅಂತ ಅನ್ನಿಸ್ತದೆ. ಈಗ ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಂಕ ಆಧಾರಿತ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಮಾನವೀಯ ಮೌಲ್ಯಗಳು ಬಹಳಷ್ಟು ಕುಸಿದಿರುವಂತದ್ದು ಇಂಥ ಎಲ್ಲ ಸಮಸ್ಯೆಗಳಿಗೆ ಬಹಳಷ್ಟು ಕಾರಣ. ಹೇಗೆ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಜಾಸ್ತಿ ಆಗಿದ್ದು, ಅದೇ ಪ್ರಮಾಣದಲ್ಲಿ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಉಂಟು. ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಸಮಯ ಕೊಡ್ಲಿಕ್ಕೆ ಇವತ್ತು ಸಮಯ ಇಲ್ಲ. ಅಂದ್ರೆ ಹಣ ಗಳಿಕೆ ಮುಖ್ಯ ಆಗಿ ಸಮಯ ಕೊಡ್ಲಿಕ್ಕೆ ಆಗದೇ ಇರೋದ್ರಿಂದ ಇವತ್ತು ಬಹುಶಃ ನಮ್ಮ ಮನೆಯ ವೃದ್ಧರು ಆಶ್ರಮ ಸೇರುವಂತ ಸ್ಥಿತಿ ಕೂಡ ಬಂದಿದೆ. ಅಸ್ವಸ್ಥತೆ ಅಥವಾ ಖಿನ್ನತೆ ಅನ್ನುವಂಥದ್ದು ಬಹಳ ಯಾರಿಗೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬರಬಹುದು. ಆದ್ರಿಂದ ಸಂಸ್ಕಾರಯುತ ಶಿಕ್ಷಣ ನೀಡುವಂಥದ್ದು ಬಹುಶಃ ಇವತ್ತಿನ ಅಗತ್ಯ ಆಗಿರ್ಬೇಕು. ನಮ್ಗೆ ಇವತ್ತು ಈ ಎಲ್ಲ ಮಕ್ಕಳಿಗೆ ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನ, ಆಶ್ರಮವನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಇಲ್ಲಿ ಆಶ್ರಮವಾಸಿಗಳಲ್ಲಿ ಇರುವಂತಹ ಒಂದು ಪ್ರತಿಭೆ ಏನಿದೆ ಅದನ್ನು ಕೂಡ ನಾವು ಇವತ್ತು ಕಣ್ಣಾರೆ ನೋಡಿದ್ದೇವೆ. ಯಾವ ಡಾನ್ಸರಿಗೂ ಒಂದು ಕಡಿಮೆ ಇಲ್ಲದ ಹಾಗೆ ಒಬ್ರು ಬಹಳ ಚಂದಕ್ಕೆ ನೃತ್ಯ ಮಾಡಿದ್ರು. ಅಂದ್ರೆ ಅದು ಏನು ಅವರು ಕಲ್ತು ಮಾಡಿದ ಪ್ರೊಫೆಷನಲ್ ಡಾನ್ಸರ್ಸ್ ಹೇಗೆ ಮಾಡ್ತಾರೆ ಅದೇ ರೀತಿಯ ನೃತ್ಯವನ್ನ ಮಾಡ್ತಾರೆ. ಎಷ್ಟು ಚಂದಕ್ಕೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ. ಅಂದ್ರೆ ನಾನು ಹೇಳೋದು, ಇಲ್ಲಿ ವಿದ್ಯಾವಂತರು, ಬಡವರು, ಶ್ರೀಮಂತರು, ವಿದ್ಯೆ ಇಲ್ಲದವರು ಅನ್ನುವ ಭೇದ ಇಲ್ಲದೆ ಕಾಯಿಲೆ ಅನ್ನುವಂಥದ್ದು ಯಾರಿಗಾದ್ರೂ ಬರಬಹುದು. ಅಂತ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇರುವಂತಹ ವೈದ್ಯ ದಂಪತಿಗಳನ್ನ ನಾನು ಈ ಸಂದರ್ಭದಲ್ಲಿ ತುಂಬಾ ಅವರಿಗೆಲ್ಲರಿಗೂ ತಲೆಬಾಗಿ ವಂದಿಸ್ತಾ ಇದ್ದೇನೆ. ಹಾಗೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ, ಆಶ್ರಮ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಕೃಷ್ಣವೇಣಿ ಟೀಚರ್ ಮತ್ತು ಎಲ್ಲ ಅಧ್ಯಾಪಕ ಬಂಧುಗಳ ಪರವಾಗಿ ಆಶ್ರಮದ ಡಾಕ್ಟರ್ ಉದಯ್ ಕುಮಾರ್ ಮತ್ತೆ ಡಾಕ್ಟರ್ ಶಾರದಾ ಮೇಡಮ್ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ, ಆಶ್ರಮವಾಸಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ.